ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು. ಗೊತ್ತಿಲ್ಲ ನನಗೆ ಧಾರಾವಾಹಿಯವರು ಎಷ್ಟು ನನ್ನನ್ನು ಹೇಟ್ ಮಾಡ್ತಾರೆ ಅಂತ. ಮನೆ ಹಾಳ ಬುದ್ಧಿಯನ್ನ ಕಲಿಸ್ಕೊಡುವಂತ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದ್ರೆ, ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳ್ಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ. ಆಗಿದೆ ಉದಾಹರಣೆ. ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ಕೂರ್ಸೋದು, ನೀವು ಧಾರಾವಾಹಿ ನೋಡೋದು. ಹೆಂಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗತ್ತೆ ಮಕ್ಕಳಿಗೆ? ನೀವು ಒಂದು ವಚನದ ಬುಕ್ಕನೋ ಒಂದು ಕಾದಂಬರಿಯೇನೋ ಹಿಡ್ಕೊಂಡು ಕೂತ್ಕೊಳ್ಳಿ ಅವ್ರ ಮುಂದೆ. ನೀವು ಪಾಠ ಹೇಳ್ಕೊಡ್ಬೇಕು ಅಂತಲ್ಲ. ನೀವೇನ್ ಮಾಡ್ತೀರಿ? ಮಕ್ಕಳು ಹೇಳಿದ್ದನ್ನೇ ಯಾರು ಕೇಳಿ ಕಲಿಯುವುದಿಲ್ಲ. ನಾವ್ ಹೆಂಗೆ ನಡ್ಕೋತೀವಿ ನಮ್ಮನ್ನ ನೋಡಿ ಕಲಿತಾರೆ ಮಕ್ಕಳು. ಈ ಸಮಾಜದಲ್ಲಿ ಏನು ನಮ್ಮ ಮಠಗಳು ಹೇಗೆ ನಡ್ಕೋತವೆ ಅನ್ನೋದನ್ನ ನಾವೆಲ್ಲ ಹೆಂಗೆ ನೋಡಿ ಕಲಿತೀವಿ, ಅವರ ಆಧ್ಯಾತ್ಮಿಕತೆಯನ್ನ ನಾವು ಹೆಂಗೆ ಕಲ್ಕೋತೀವಿ, ಹಂಗೇನೆ ಮಕ್ಕಳು ಮನೆಯಲ್ಲಿ ನಮ್ಮನ್ನ ನೋಡಿ ಕಲಿತಾರೆ. ದಯಮಾಡಿ ಹೆಣ್ಮಕ್ಳು, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ ತಕ್ಷಣ ಏನೋ ಆಗ್ಬಿಡ್ತಾರೆ ಅನ್ನೋದನ್ನು ತಪ್ಪು. ಗ್ರಾಮೀಣ ಭಾಷೆಯಲ್ಲಿ, ನಮ್ಮ ಮಾತೃ ಭಾಷೆಯಲ್ಲಿ ಕಲಿತು ಏನೂ ಆಗಕ್ ಸಾಧ್ಯ ಇದೆ. ಹಳ್ಳಿನಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ, ಡಿಸ್ಟ್ರಿಕ್ಟ್ ಇಂಥ ಪ್ಲೇಸ್ ಅಲ್ಲಿ ಓದಿದವ್ರು ಮಾತ್ರ ಮುಂದೆ ಬರ್ತಾರೆ ಅಂತಲ್ಲ. ಕನ್ನಡ ಮೀಡಿಯಂದಲ್ಲೇ ಮಾಡ್ಬೋದು. ಅಭ್ಯಾಸ ಮಾಡಿ ಕನ್ನಡದಲ್ಲೇನೆ ಸಾಧನೆ ಮಾಡಕ್ ಆಗತ್ತೆ. ಅದನ್ನ ನೀವು ಎಕ್ಸಾಮ್